ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 10ನೇ ತರಗತಿಯ ತ್ರಿಕೋನಮಿತಿಯ ಪ್ರಸ್ತಾವನೆ ಅದರೊಳಗೆ ನಿಮಗ ಲಾಸ್ಟ್ ಕ್ಲಾಸ್ ಒಳಗ ಅದರದ ನಿತ್ಯ ಸಮೀಕರಣಗಳನ್ನ ಹೇಳಿದ್ದೆ. ಅಂದ್ರೆ ಅದ್ರ ಮೇಲೆ ಬರ್ತಕ್ಕಂತ ಫಾರ್ಮುಲಾಗಳನ್ನ ಹೇಳಿದ್ದೆ. ಸೊ ಅದೇ ಫಾರ್ಮುಲಾದ ಮೇಲೆ ಯಾವ ರೀತಿ ನಿಮಗ ಪ್ರಾಬ್ಲಮ್ಸ್ ಗಳು ಬರ್ತಾವು ಅನ್ನೋದನ್ನ ನಾನು ಹೇಳ್ತೇನೆ. ಸೊ ಅದಕ್ಕೆ ನಾನು ಇವತ್ತು ಯಾವುದೇ ಸಿಮ್ಯುಲೇಷನ್ ಅನ್ನ ತೋರಿಸುದಿಲ್ಲ, ಯಾಕಂದ್ರೆ ಇವು ಸ್ವಲ್ಪ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಇರೋದ್ರಿಂದ, ಆಮೇಲೆ ಎಕ್ಸಾಮ್ ಪರ್ಪಸ್ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಇರೋದ್ರಿಂದ ನಾನು ಓನ್ಲಿ ಪ್ರಾಬ್ಲಮ್ಸ್ ಗಳನ್ನಷ್ಟೇ ಸಾಲ್ವ್ ಮಾಡ್ತೇನೆ ಅಂತ. ಹೌದಾ? ಸೊ ಹಾಗಾದ್ರೆ ಪಾಠದ ಹೆಸರು ಯಾವ್ದು ಹೇಳ್ರಿ? ತ್ರಿಕೋನಮಿತಿಯ ಪ್ರಸ್ತಾವನೆ. ತ್ರಿಕೋನಮಿತಿಯ ಪ್ರಸ್ತಾವನೆ ಅಥವಾ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ. ಪ್ರಸ್ತಾವನೆ. ಹೌದಾ? ಸೊ ಇದ್ರೊಳಗೆ ನಾನು ಇವತ್ತು ಹೇಳ್ತಾ ಇರೋದು ನಿಮಗ ಅಭ್ಯಾಸ 11.4 ಅದ್ರೊಳಗ ಒಂದಿಷ್ಟು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತೇನೆ ಅಂತ. ಹೌದಾ? ಹಾಗಾದ್ರೆ ಯಾವ ಪ್ರಾಬ್ಲಮ್ ನೋಡ್ರಿ, ಇಲ್ಲಿ ಫಸ್ಟ್ ಒಂದು ಕ್ವಶನ್ ಬರೀತೇನೆ ನಿಮಗ. ಸೆಕೆಂಡ್ ಒನ್, ಹೌದಾ? ಸೈನ್ 25 ಡಿಗ್ರಿ, ಹೌದಾ? ಆಮೇಲೆ ಕಾಸ್ 65 ಡಿಗ್ರಿ ಪ್ಲಸ್ ಕಾಸ್ 25 ಡಿಗ್ರಿ ಆಮೇಲೆ ಸೈನ್ 65 ಡಿಗ್ರಿ. ಹೌದಾ? ಸೈನ್ 65 ಡಿಗ್ರಿ ಅಂತ ಇದೆ. ಸೊ ಈಗ ನಾ ಏನ್ ಮಾಡ್ತೇನಂದ್ರ ಸೈನ್ 25 ಅನ್ನ ಆಸ್ ಇಟ್ ಈಸ್ ಇಡ್ತೇನೆ. ಹೌದಾ? ಸೈನ್ 25 ಆಸ್ ಇಟ್ ಈಸ್ ಇಟ್ಟು ಇದನ್ನ ನಾನು ಏನ್ ಮಾಡ್ತೇನಂದ್ರ ಕಾಸ್ ಅಲೈಡ್ ಆಂಗಲ್ಸ್ ಅಂದ್ರ ನಿಮಗ ಪೂರಕ ಕೋನಗಳನ್ನ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ನಿಮಗ. ಹೌದಾ? ಸೊ ಇಲ್ಲಿ ಕಾಸ್ ಆಯ್ತು. ಈಗ 90 ಒಳಗ ಎಷ್ಟನ್ನ ಮೈನಸ್ ಮಾಡಿದ್ರೆ ನಮಗ 65 ಬರ್ತೈತಿ ನೋಡ್ರಿ. ಸ್ವಲ್ಪ ಈ ಕಡೆ ರಿಲೇಟೆಡ್ ಇರ್ತೈತಿ. ಹೌದಾ? ಸೊ ಹಾಗಾದ್ರೆ 90 ಒಳಗ ನಾನು ಎಷ್ಟನ್ನ ಮೈನಸ್ ಮಾಡಿದ್ರೆ 65 ಬರ್ತೈತಿ ಅಂದ್ರೆ 25 ಅನ್ನ ಮೈನಸ್ ಮಾಡ್ಬೇಕು. -25 ಮಾಡಿದ್ರೆ ನಮ್ಗೆ ಎಷ್ಟು ಬರ್ತೈತಿ? 65. ಈ 65 ಅನ್ನ ನಾನು ಪೂರಕ ಕೋನಕ್ಕ ಅದನ್ನ ಕನ್ವರ್ಟ್ ಮಾಡ್ಕೊಂಡೆ. ಕಾಸ್ 90 ಮೈನಸ್ 25 ಅಂತೆ. ನೆಕ್ಸ್ಟ್ ಪ್ಲಸ್ ಕಾಸ್ 25, ಹೌದಾ? ಅದಾದ್ಮೇಲೆ ಸೈನ್ 90 ಮೈನಸ್, ಈಗ ಮತ್ ಅಗೇನ್ ನಮಗ 65 ಬರ್ಬೇಕಂದ್ರೆ ನಾನು ಎಷ್ಟನ್ನ ಮೈನಸ್ ಮಾಡ್ಬೇಕಿಲ್ಲ? 25 ಅನ್ನ ಮೈನಸ್ ಮಾಡ್ಬೇಕು. 25 ಅನ್ನ ಮೈನಸ್ ಮಾಡ್ಬೇಕು. ಕರೆಕ್ಟಾ? ಸೊ ಈಗ ನೋಡ್ರಿ ಏನಾಯ್ತು? ಸೈನ್ 25, ಹೌದಾ? ಈಗ ನಿಮ್ಗೆ ಇದಕ್ಕೊಂದು ಫಾರ್ಮುಲಾನ ನಾ ಲಾಸ್ಟ್ ಟೈಮ್ ಕಲ್ಸಿದ್ದೆ. ಕಾಸ್ 90 ಮೈನಸ್ ಎ ಅಂತ ಇತ್ತು. ಎ ಅಂದ್ರೆ ನಮಗ್ ಆಂಗಲ್ ಅದ. ಹೌದಾ? ಇಲ್ಲಿ ಯಾವುದೇ ಆಂಗಲ್ ಇರ್ಲಿ. ಕರೆಕ್ಟಾ? ಸೊ ಕಾಸ್ 90 ಮೈನಸ್ ಎ ಅಂದ್ರೆ ನಮಗ್ ಏನಿತ್ತು ಸೂತ್ರ ಹೇಳ್ರಿ? ಸೈನ್ ಎ ಬರ್ತೈತಿ. ಸೈನ್ ಎ ಮೀನ್ಸ್ ಏನಿಲ್ಲ ನಮಗ 25. ಹೌದಾ? ಪ್ಲಸ್ ಕಾಸ್ 25, ಹೌದಾ? ಅದಾದ್ಮೇಲೆ ಇಲ್ಲಿ ಸೈನ್ ಬರುದಿಲ್ಲ, ಸಾರಿ. ಇಲ್ಲಿ ಏನಾಗತ್ತ? ಸೈನ್ 90 ಮೈನಸ್ ಎ ಅಂತ ಇದೆ. ಹೌದಾ? ಸೊ ಇದು ನಮಗ ಫಾರ್ಮುಲಾ ಗೊತ್ತಿದೆ. ಸೈನ್ 90 ಮೈನಸ್ ಎ ಅಂದ್ರ ಸೈನ್ ಇದ್ದ ಉಲ್ಟಾ ಹೇಳ್ಬೇಕು ನಾವೀಗ. ಏನಂದ್ರ ಕಾಸ್ ಎ ಅಂತ ಬರ್ತೈತಿ. ಸೊ ಎ ಮೀನ್ಸ್ ಏನ್ ನಮ್ಗಿಲ್ಲ 25 ಅಂತ ಇದೆ. ಹೌದಾ? ಕಾಸ್ 25 ಅಂತ ಇದೆ. ಹೌದಾ? ಸೈನ್ 25 ಇಂಟು ಸೈನ್ 25 ಏನಾಯ್ತು? ಸೈನ್ ಇಂಟು ಸೈನ್ ಸ್ಕ್ವೇರ್ 25. ಹೌದಾ? ಪ್ಲಸ್ ಕಾಸ್ ಇಂಟು ಕಾಸ್ ಏನಾಗತ್ ನೋಡ್ರಿ ಇಲ್ಲಿ? ಕಾಸ್ ಸ್ಕ್ವೇರ್ 25. ಹೌದಾ? ಈಗ ನಮಗೊಂದು ಫಾರ್ಮುಲಾ ಗೊತ್ತಿದೆ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಏನಾಗತ್ತ? ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದ್ರೆ ಏನಾಗತ್ತ? 1 ಅಂತ ಆಗತ್ತ. ಸೊ ಇದನ್ನ ಇಷ್ಟೆಲ್ಲಾ ಸಿಂಪ್ಲಿಫೈ ಮಾಡಿದಾಗ ನಮಗ ಆನ್ಸರ್ ಎಷ್ಟು ಬಂತ ಹೇಳ್ರಿ? 1 ಅಂತ ಬರ್ತೈತಿ. ಅರ್ಥ ಆಯ್ತಾ? ಈ ರೀತಿ ನಿಮಗ ಸಿಂಪಲ್ ಪ್ರಾಬ್ಲಮ್ಸ್ ಗಳನ್ನ ಒಂದೊಂದ್ಸಲ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಅಥವಾ ಮಲ್ಟಿಪಲ್ ಚಾಯ್ಸ್ ಒಳಗ ಕೇಳುವಂತಹ ಚಾನ್ಸ್ ಇರ್ತೈತಿ. ಹೌದಾ? ಸೊ ಅದಕ್ಕೆ ನಾನು ನಿಮಗ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಅರ್ಥ ಆಯ್ತು? ಸೈನ್ 25 ಅನ್ನ ಆಸ್ ಇಟ್ ಈಸ್ ಇಟ್ಕೊಂಡು ಇದನ್ನ 90 ಮೈನಸ್ ಎ ಮಾಡ್ಕೊಂಡು ಅಥವಾ 90 ಮೈನಸ್ 65 ಅಂದ್ರ ಎಷ್ಟನ್ನ ಮೈನಸ್ ಮಾಡಿದ್ರ ನನಗ 65 ಬರ್ತೈತೆ ಅಂತ ಅನ್ಕೋಬೇಕು. ಬಟ್ ಇದ್ರ ಆನ್ಸರ್ ನಮಗ್ ಇಲ್ಲೇ ಇರ್ತೈತಿ. ಸೊ ಇಷ್ಟನ್ನ ಮೈನಸ್ ಮಾಡಿದ್ರ ನಮಗದು 65 ಬರ್ತಿರ್ತೈತಿ. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್
ನೆಕ್ಸ್ಟ್ ನೆಕ್ಸ್ಟ್ ಏನಿದೆ ನೋಡ್ರಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳದಾವು. ಬಟ್ ಅದನ್ನ ಯಾವ ರೀತಿ ಬಿಡಿಸ್ಬೇಕಂತ ಒಂದು ಪ್ರಾಬ್ಲಮ್ ಅನ್ನ ಮಾಡಿ ತೋರಿಸ್ತೇನೆ ನೋಡ್ರಿ. ಮಲ್ಟಿಪಲ್ ಚಾಯ್ಸ್ 9 secant square a 9 secant square a minus 9 tan square a 9 tan square a ಅಂತ ಇದೆ. ಹೌದಾ? ಸೊ ಇಲ್ಲಿ ಏನಾಗತ್ತ ನೋಡ್ರಿ, ನನಗ ಈಗ 9 ಅಂತ ಆಸ್ ಇಟ್ ಇಸ್ ಇದ್ರಿ. ಹೌದಾ? ಈಗ ನನಗ ಸೆಕೆಂಡ್ ಸ್ಕ್ವೇರ್ ಅಂದ್ರ ಒಂದು ಫಾರ್ಮುಲಾ ಗೊತ್ತಿದೆ. ಹೌದಾ? 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಅಂತ ಇದೆ. ಹೌದಾ? ಈ ಫಾರ್ಮುಲಾ ನಮಗ ಗೊತ್ತಿದೆ. ಇದು ನಮ್ದು ತ್ರಿಕೋನಮಿತಿಯ ನಿತ್ಯ ಸಮೀಕರಣ ಒಳಗ ಬರ್ತಕ್ಕಂತ ಇದು ಪ್ರಾಬ್ಲಮ್. ಹೌದಾ? ಹಾಗಾದ್ರೆ ನಾನೀಗ ಸೆಕೆಂಡ್ ಸ್ಕ್ವೇರ್ ಬದ್ಲಿ ನಾನು ಏನ್ ಹಾಕ್ಬೋದು ಹೇಳ್ರಿ? 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಅನ್ನ ಹಾಕ್ಬೋದು. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ, ಹೌದಾ, ಮೈನಸ್ 9 ಟ್ಯಾನ್ ಸ್ಕ್ವೇರ್ ಎ ಅಂತ ಇದೆ. ಹೌದಾ? ಮೈನಸ್ 9 ಟ್ಯಾನ್ ಸ್ಕ್ವೇರ್ ಎ ಅಂತ ಇದೆ. ಹೌದಾ? ಸೊ ಈಗ 9 ಅನ್ನ ನಾನು ಏನ್ ಮಾಡ್ತೀನಿ, ಒಳಗ್ ಹಾಕ್ತೇನೆ, ಬ್ರಾಕೆಟ್ ಒಳಗ್ ಹಾಕ್ತೇನೆ. ಯಾಕಂದ್ರೆ 9 ಈ ಸೆಕೆಂಡ್ ಸ್ಕ್ವೇರ್ ಗೆ ಸಂಬಂಧಪಟ್ಟದ್ದು. ಸೊ 9 ಆಸ್ ಇಟ್ ಇಸ್ ಇದ್ದ ಈ ಸೆಕೆಂಡ್ ಸ್ಕ್ವೇರ್ ಅನ್ನ ನಾನು ಏನ್ ಮಾಡಿದೆ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ರೂಪದೊಳಗ ಅದನ್ನ ಕನ್ವರ್ಟ್ ಮಾಡಿದೆ. ಸೊ ಅವಾಗ ನನಗೆ ಏನಾಗ್ಬೇಕು, ಈ 9 ಒಳಗ್ ಬರಬೇಕು. 9 1 9, ಹೌದಾ, ಪ್ಲಸ್ 9 ಇಂಟು ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ 9 ಟ್ಯಾನ್ ಸ್ಕ್ವೇರ್ ಎ ಮೈನಸ್ ಈ ಕಡೆ ಐತಲ್ಲ ಇದನ್ನ ಬರಿಬೇಕೀಗ, 9 ಟ್ಯಾನ್ ಸ್ಕ್ವೇರ್ ಎ. ಹೌದಾ? ಟ್ಯಾನ್ ಸ್ಕ್ವೇರ್ ಎ ಅಂತ ಇದೆ. ಸೊ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಕ್ಯಾನ್ಸಲ್ ಆದ್ವು ಅಂದ್ರ ವಿಜಾತಿಯ ಪದಗಳಿದ್ರೆ ನಮ್ಗೆ ಏನಾಗತ್ತ, ಕ್ಯಾನ್ಸಲ್ ಅಂತ ಆಗತ್ತ. ಸೊ ಆನ್ಸರ್ ಎಷ್ಟು ಬಂತು ನಮ್ದು? 9 ಬಂತು. ಸೊ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಒಳಗೆ ಏನೇನಿದೆ ಅಂದ್ರೆ ನಿಮಗ ಆಪ್ಷನ್ ಎ 1 ಇದೆ, ಆಪ್ಷನ್ ಬಿ 9 ಇದೆ, ಆಪ್ಷನ್ ಸಿ 8 ಇದೆ, ಆಪ್ಷನ್ ಡಿ 0 ಅಂತ ಇದೆ. ಹೌದಾ? ಹಾಗಾದ್ರೆ ನಮ್ದು ಆನ್ಸರ್ ಏನಾಗತ್ತೆ ಹೇಳ್ರಿ? ಸಾರಿ, ಇಲ್ಲಿ ನಮ್ಗ 9 ಅಂತ ಆನ್ಸರ್ ಬರ್ತೈತಿ. ಹೌದಾ? ಸೊ ಈಗ ಹಾಗಾದ್ರೆ ನಮ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕರೆಕ್ಟಾ? ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಅಭ್ಯಾಸ ನಿಮಗ ನೀಟಾಗಿ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಈ ಅಭ್ಯಾಸವನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.